ಪೂರ್ವಜರ ಸಮಾಧಿಯನ್ನ ಉಳಿಸಿಕೊಳ್ಳುವುದಕ್ಕೆ ದಲಿತರು ಗೋಳಾಡ್ತಾ ಇದ್ದಾರೆ. ಕೋಲಾರದ ಹೊಳೂರಿನ 10 ದಲಿತ ಕುಟುಂಬಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಖಾಸಗಿ ಭೂ ಮಾಲೀಕರು ಸ್ಮಶಾನವನ್ನ ಕಬಳಿಸೋದಕ್ಕೆ ಹೊರಟಿದ್ದಾರೆ. ತಮ್ಮ ಪೂರ್ವಜರ ಸಮಾಧಿಗಳನ್ನ ಉಳಿಸಿಕೊಳ್ಳೋದಕ್ಕೆ ದಲಿತ ಕುಟುಂಬಗಳು ಹೋರಾಟವನ್ನ ಮಾಡಿದ್ದಾರೆ. ಖಾಸಗಿ ಭೂ ಮಾಲೀಕರು ಸ್ಮಶಾನವನ್ನ ಕಬಳಿಸೋದಕ್ಕೆ ಹೊರಟಿದ್ದಾರೆ. ಗ್ರಾಮದ 1 ಎಕರೆ ಭೂಮಿಯಲ್ಲಿ ದಲಿತರಿಗೆ ಸ್ಮಶಾನ ಮೀಸಲಿದೆ. ಸ್ಮಶಾನದಲ್ಲಿ 100ಕ್ಕೂ ಹೆಚ್ಚು ಪೂರ್ವಜರ ಗೋರಿಗಳಿದೆ. ಈಗ ಈ ಭೂಮಿ ನಮ್ಮದು ಅಂತ ಪಕ್ಕದ ಜಮೀನಿನ ಮಾಲೀಕರು ತಕರಾರು ಎತ್ತಿದ್ದಾರೆ. ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ತಕರಾರು ಮಾಡ್ತಾ ಇದ್ದಾರೆ ಖಾಸಗಿ ಭೂ ಮಾಲೀಕರು ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಒಂದೊಂದು ಕಡೆ ಈಗ ತಮ್ಮ ಪೂರ್ವಜರ ಸಮಾಧಿಗಳೇನಿದೆ ಆ ಜಾಗವನ್ನು ಉಳಿಸಿಕೊಳ್ಳೋದಕ್ಕೆ ದಲಿತರು ಗೋಳಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ಮಶಾನವನ್ನ ಕಬಳಿಸೋದಕ್ಕೆ ಖಾಸಗಿ ವ್ಯಕ್ತಿ ಬಂದಾಗ ಆಗಿನ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಆಗಮಿಸಿದ್ರು. ಅವತ್ತು ತಹಶೀಲ್ದಾರ್ ಹರಿಜನರಿಗೆ ಸೇರಿದ ಸ್ಮಶಾನ ಇದು ಅಂತ ಶರಾ ಬರೆದು ಹೋಗಿರ್ತಾರೆ. ಈಗ ನಾರಾಯಣಸ್ವಾಮಿ ಅನ್ನುವಂಥವ್ರು ಮತ್ತೆ ನಕಲಿ ದಾಖಲೆಗಳನ್ನ ಕ್ರಿಯೇಟ್ ಮಾಡಿಕೊಂಡು ಸ್ಮಶಾನ ಭೂಮಿಯನ್ನ ಕಬಳಿಸಕ್ಕೆ ಬಂದಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಈಗ 100 ಗೋರಿಗಳಿದೆ. ಆದರೂ ಕೂಡ ಇತ್ತೀಚೆಗೆ ಹೊಸ ಹೆಣವನ್ನ ಹೂಳೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ನಮ್ಮ ಪೂರ್ವಜರ 100 ಗೋರಿಗಳನ್ನ ಉಳಿಸ್ಕೊಡಿ ಅಂತೇಳಿ ಹರಿಜನರು ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. 100 ಗೋರಿಗಳು ಇದ್ರೂ ಕೂಡ ಖಾಸಗಿಯವರಿಗೆ ಹೇಗೆ ಭೂಮಿಯನ್ನ ವರ್ಗಾಯಿಸಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ. ಸ್ಮಶಾನ ನಮ್ಮ ಹರಿಜನರಿಗೆ ಅಂತ ಸುಮಾರು 100 ಚಿಲ್ಲರೆ ವರ್ಷಗಳಿಂದ ನಮಗೆ ಮಾಡಿಕೊಟ್ಟಿದ್ದಾರೆ. ಬಟ್ ಅದರಲ್ಲಿ 70ರಲ್ಲಿ ಒಬ್ಬ ಮುನಿವೆಂಕಟಪ್ಪ ಚಿಕ್ಕಮುನಿವೆಂಕಟಪ್ಪ ಅಂತ ಒಬ್ಬರು ಎಂಟ್ರಿ ಆದರು. ಅವರನ್ನು ಓಡಿಸ್ಬಿಟ್ಟು ಸ್ಪಾಟಿಗೆ ಬಂದು ತಹಸೀಲ್ದಾರು ನಮ್ಮ ಹರಿಜನಕ್ಕೆ ಅಂತ ಸ್ಮಶಾನನ ಬರ್ಕೊಟ್ಟಿದ್ದಾರೆ. ಅದರ ದಾಖಲೆಗಳು ಇಲ್ಲಿದ್ದಾವೆ. ಇದು ಇವಾಗ 21-22ರಲ್ಲಿ ನಕಲಿ ದಾಖಲೆಗಳನ್ನ ಹುಡ್ಸ್ಕೊಂಡು ಮಾಡಿಕೊಂಡು ಅಧಿಕಾರಿಗಳು ಬಲಾಢ್ಯರ ಇವ್ರ ಹತ್ರ ಹಣ ತಗೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ. ಇವಾಗ ಇದನ್ನು ಸ್ಮಶಾನಗಳನ್ನು ನಾವು ಸರ್ ನಮಸ್ಕಾರ. ನನ್ನ ಹೆಸರು ಆಲೇರಿ ಮುನ್ರೋಜು ಅಂತೇಳಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿದ್ದೇನೆ. ಸುಮಾರು 100 ವರ್ಷದ ಸ್ಮಶಾನಗಳಿದ್ದಾವೆ ಇಲ್ಲಿ ಓಳೂರು ಗ್ರಾಮದಲ್ಲಿ. ಓಳೂರು ಗ್ರಾಮದಲ್ಲಿ ಮೊದಲು ಸರ್ವೆ ನಂಬರ್ 305ರಲ್ಲಿ ಯಾರು ಅನುಭವದಲ್ಲಿದ್ದರು ಅವರೊಬ್ಬ ಇದೇ ಗ್ರಾಮದ ಒಬ್ಬ ಜನರಲ್ ಕ್ಯಾಟ್ಗೆ ಅವ್ರಿಗೆ ಮಾರಾಟ ಮಾಡ್ತಾರೆ ಜಮೀನನ್ನು. ಅಂದಿನಿಂದ ಇಂದಿನವರೆಗೂ ನಾವು ಇಲ್ಲಿ ಸ್ಮಶಾನಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ ನಮ್ಮ ಓಳೂರು ಗ್ರಾಮಸ್ಥರು. ಆದರೆ ಮೊದಲಿಂದನೂ ಯಾರೂ ಇದಕ್ಕೆ ಅಡ್ಡಿಪಡಿಸ್ತಾ ಇರಲಿಲ್ಲ. ಈಗ ಕೆಲವೊಂದು 2-3 ವರ್ಷಗಳಿಂದ ಮಾತ್ರ ಇಲ್ಲಿ ವೀರಭದ್ರಪ್ಪ ನಾರಾಯಣಸ್ವಾಮಿ ಅನ್ನೋರು ಇಲ್ಲಿ ಯಾರಾದರೂ ಸತ್ತೋದ್ರೆ ಇಲ್ಲಿ ದಫನ್ ಮಾಡಬಾರ್ದು